ಪ್ರೌಢಶಾಲೆ ಬಂಗಾರಪೇಟೆ ತರುಣ್ ನೇತೃತ್ವದಲ್ಲಿ ಆಕರ್ಷಕ ಪಥಸಂಚಲನವನ್ನ ಕೊಡ್ತಾ ಇದ್ದಾರೆ. ಸಂತೋಷ್ ಪ್ರೌಢಶಾಲೆ ಆಡಳಿತ ಮಂಡಳಿ ಶಿಕ್ಷಕರು ಆದರ್ಶ ವಿದ್ಯಾಲಯದ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಶಶಿಕಲಾ ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನ. ಇದೀಗ ನೀವೆಲ್ಲ ನೋಡ್ತಾ ಇರುವ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ದಂಡಾಧಿಕಾರಿಗಳು ತಹಶೀಲ್ದಾರರಾದಂತಹ ಶ್ರೀಮತಿ ಸುಜಾತಾ ಮೇಡಮ್ ಅವರು ಕೂಡ ಕೇಳಿಕೊಂಡು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ನಾವು ರವಿಕುಮಾರ್ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತ. ಕ್ಷೇತ್ರವನ್ನ ಬಲಪಡಿಸಬೇಕು, ಈ ಕ್ಷೇತ್ರದ ಜನತೆಗೆ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಜನರನ್ನ 3 ಬಾರಿ ಶಾಸಕರನ್ನಾಗಿ ಮಾಡಿ ಇವತ್ತು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ಕಿತ್ತೂರು ರಾಣಿ ಚೆನ್ನಮ್ಮನವರು, ಟಿಪ್ಪು ಸುಲ್ತಾನ್ ಅವರು, ಜವಾಹರ್ಲಾಲ್ ನೆಹರು ಒಂದು ಕಡೆ ಆದರೆ ಸಂವಿಧಾನ ಬರೆದಂತಹ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಂಬೇಡ್ಕರ್ ಒಂದು ವೇಳೆ ಸಂವಿಧಾನವನ್ನು ಬರೆಯದೇ ಇದ್ದಿದ್ದರೆ ನಾವೆಲ್ಲ ಕೂಡ ಇವತ್ತು ಸರಿಸಮಾನವಾಗಿ ಇಲ್ಲಿ ಕೂತ್ಕೊಳ್ಳಲಿಕ್ಕೆ, ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತ ಮಹನೀಯರ ಒಂದು ಸೇವೆ ಕೂಡ ಈ ಸ್ವತಂತ್ರ ಬರಲಿಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸುಭಾಷ್ ಚಂದ್ರ ಬೋಸ್ ಹಾದಿಯಾಗಿ ಇವತ್ತೇನು ಗಾಂಧಿ ಕುಟುಂಬ, ಜವಾಹರ್ಲಾಲ್ ನೆಹರು ಹಾದಿಯಾಗಿ ಅವರು ಕೂಡ ಸ್ವತಂತ್ರ ಬರಲೇಬೇಕು ಅಂತೇಳಿ ಈ ದೇಶಕ್ಕೆ ಬಹಳಷ್ಟು ಕಷ್ಟಪಟ್ಟಂಥ, ತ್ಯಾಗ ಮಾಡಿದಂಥ ಯಾವುದಾದ್ರೂ ಕುಟುಂಬ ಇದ್ದರೆ ಅದು ನಮ್ಮ ಗಾಂಧಿ ಕುಟುಂಬ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳಿದ್ದೊಟ್ಟಿಗೆ ನಾವು ಕೂಡ ಸರ್ಕಾರಗಳು ಬಂದ ಮೇಲೆ ಹಿಂದಿನ ಕರ್ನಾಟಕ ಸರ್ಕಾರಗಳು ನೆಹರು ಆಗ್ಬೋದು, ಇಂದಿರಾ ಗಾಂಧಿ ಆಗ್ಬೋದು, ರಾಜೀವ್ ಗಾಂಧಿ ಆಗ್ಬೋದು, ಮನಮೋಹನ್ ಸಿಂಗ್ ಆಗ್ಬೋದು, ಇವರೆಲ್ಲ ಕೂಡ ಈ ಭಾರತ ದೇಶದ ಅಭಿವೃದ್ಧಿಯನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಈ ದೇಶವನ್ನು ಕಟ್ತಾ ಬಂತು. ನಾವು ಬ್ರಿಟಿಷರನ್ನು ಬಿಟ್ಟು ಹೋದಾಗ ನಮ್ಮಲ್ಲಿ ಯಾವುದೋ ಕೈಗಾರಿಕೆ ಇರಲಿಲ್ಲ. ಜನ ಬಹಳ ಹಸುವಿನಿಂದ ಬಳಲ್ತಾ ಇದ್ರು. ಅಂತ ಸಂದರ್ಭಗಳಲ್ಲಿ ಗರೀಬಿ ಹಠಾವೋ ಅಂತ ಹೇಳಿ 20 ಅಂಶಗಳ ಕಾರ್ಯಕ್ರಮಗಳನ್ನು ತಂದು ಆ ಮೂಲಕ ಜನವರ ಹಸಿವನ್ನು ನೀಗಿಸಿ ಈ ದೇಶದಲ್ಲಿ ಡ್ಯಾಮ್ಗಳನ್ನು ರೈತರಿಗೆ ಸಹಾಯ ಆಗಬೇಕು ಅಂತೇಳಿ ಡ್ಯಾಮ್ಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಅನೇಕ ಇನ್ಸ್ಟಿಟ್ಯೂಟ್ಗಳನ್ನು BML ನಾವು ನೋಡ್ಬೋದು, BML, ಮೈಕೋ, HAL, ITI ಈ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನು ಇವತ್ತು ರೂಪಿಸುವ ಮುಖಾಂತರ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅಂದಿನ ಸರ್ಕಾರಕ್ಕೆ ಮಾಡ್ತಾ ಬಂತು. ಇವತ್ತು ನೋಡಿ, ಹಿಂದೆ ಇವತ್ತೇನು ಶಿಕ್ಷಣವನ್ನು ಕೊಡಲೇಬೇಕು ಅಂತ ಹೇಳಿ ಇವತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇಂದಿರಾ ಗಾಂಧಿ ಅವರು ಎಲ್ಲ ಮಕ್ಕಳು ಕೂಡ ಭೇದ ಭಾವವಿಲ್ಲದೆ ಸರಿಸಮಾನವಾಗಿರಬೇಕು ಅಂತೇಳಿ ಸಂಸ್ಥೆಗಳನ್ನು ತಂದರು. ಸರ್ಕಾರಿ ಶಾಲೆಗಳನ್ನು ನಿರ್ಮಾಣ ಮಾಡಿದರು. ಆ ಮೂಲಕ ಇವತ್ತು ಕೋಟ್ಯಾಂತರ ಮಂದಿ ಭಾರತ ದೇಶದಲ್ಲಿ ವಿದ್ಯೆ ಕಲಿಯಲಿಕ್ಕೆ ಇವತ್ತು ಸಹಾಯ ಆಯಿತು. ತದನಂತರ ರಾಜೀವ್ ಗಾಂಧಿ ಅವರು ಇವತ್ತು ಮೊಬೈಲ್ ಬಳಸ್ತಕ್ಕಂಥದ್ದು, ಟಿವಿ ನೋಡ್ತಕ್ಕಂಥದ್ದು, ಇಂಟರ್ನೆಟ್ ನೋಡ್ತೀರಿ, ಇದಕ್ಕೆಲ್ಲ ಕೂಡ ಮೂಲ ಪುರುಷ ಗೌರವಾನ್ವಿತ ದಿವಂಗತ ರಾಜೀವ್ ಗಾಂಧಿ ಅವರು. ನಾವ್ಯಾರು ಕೂಡ ಸ್ಮರಿಸ್ತಾ ಇಲ್ಲ ಇವತ್ತು.
18 ವರ್ಷದವರೆಗೆ ಮತದಾರಕ್ಕೆ ತಂದ್ಕೊಟ್ಟಿದ್ದ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ರಾಜೀವ್ ಗಾಂಧಿ. ನಾವು ಹೀಗೆ ಭಾರತ ದೇಶವನ್ನ, ಈ ಪ್ರಜೆಗಳನ್ನ ಎಲ್ಲರೂ ಕೂಡ ಅಭಿವೃದ್ಧಿಯಿಂದ ಕೊಂಡೊಯ್ಯಲಿಗೆ ಕಾರಣವಾಗಿರ್ತಕ್ಕಂಥದ್ದು ಗಾಂಧಿ ಕುಟುಂಬ, ಕಾಂಗ್ರೆಸ್ ಸರ್ಕಾರ. ನಾನು ಬೇರೆಯವರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಹೆಚ್ಚಾಗಿ ಬಡವರನ್ನ, ಅಲ್ಪಸಂಖ್ಯಾತರನ್ನ, ಈ ಸಮಾಜದಲ್ಲಿ ಆರ್ಥಿಕವಾಗಿ ಇದಿರ್ತಕ್ಕಂಥವರನ್ನ ಇವೆಲ್ಲರನ್ನ ಗುರಿಯಾಗಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಬಂದು ಅನೇಕ ಸೌಲಭ್ಯಗಳನ್ನು ನಿಮ್ಮ ಮನೆ ತಲುಪಿಸುವ ಕೆಲಸವನ್ನು ಮಾಡಿದ್ದೇವೆ. ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಇವತ್ತು ಈ ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು ಅಂತಂದು ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಬಿಸಿ ಊಟವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹೀಗೆ ಈ ಒಂದು ದೇಶ ಅಭಿವೃದ್ಧಿ ಹೊಂದಲಿಕ್ಕೆ, ರಾಜ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಅನೇಕ ಮಹನೀಯರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಣ್ಣವರು 5 ಗ್ಯಾರಂಟಿಗಳನ್ನು ತರುವ ಮುಖಾಂತರ ಇಡೀ ಸಮಾಜಕ್ಕೆ ಒಳಿತನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಪರಮೇಶ್ವರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಆ ಯೋಜನೆಗಳನ್ನು ಮುಂದುವರಿಸ್ತಾ ರೈತರ ಪಾಲಿಗೆ, ಬಡವರ ಪಾಲಿಗೆ ನಾವಿದ್ದೇವೆ ಅನ್ನೋದನ್ನ ಇವತ್ತು ನಿರೂಪಣೆ ಮಾಡತಕ್ಕಂಥದ್ದು ಜಗಜ್ಜಾಹೀರ ಕೂಡ. ಅದರೊಟ್ಟಿಗೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನಗೂ ಕೂಡ ತಾವೆಲ್ಲ ಕೂಡ 13 ವರ್ಷಗಳ ಕಾಲ ಇವತ್ತು ನೀವು ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನಾನು ಕೂಡ ಏನು ಸ್ಟೇಡಿಯಂ ಇದೆ ಇದನ್ನ ಕೈಗೆತ್ತಿಕೊಂಡಿದ್ದೇನೆ. 1 ವರ್ಷದಲ್ಲಿ ಈ ಸ್ಟೇಡಿಯಂ ಕೆಲಸವನ್ನು ಪೂರ್ಣ ಮಾಡಿ ಮುಂದಿನ ದಿನಾಚರಣೆಯನ್ನ ಇಲ್ಲಿ ಒಳ್ಳೆ ಸ್ಟೇಡಿಯಂ ಮಾಡೋದ ಕೆಲಸವನ್ನು ಕೂಡ ಮಾಡ್ತೇನೆ. ಇವತ್ತು ಇಂಡೋರ್ ಸ್ಟೇಡಿಯಂ ಆಗಿದೆ, ರಂಗಮಂದಿರ ಬರ್ತಾ ಇದೆ, BO ಬರ್ತಾ ಇದೆ, ಕನ್ನಡ ಭವನ ಬರ್ತಾ ಇದೆ, ಇದರೊಟ್ಟಿಗೆ ಲಯನ್ಸ್ ಭವನ, ಪತ್ರಕರ್ತರ ಭವನ, ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ನಾನಿವತ್ತು ನಿರೀಕ್ಷೆ ಮಾಡ್ತೇನೆ.